ತುಂಬ ವಿಶೇಷವಾದ ವಿಚಾರ ಏನಪ್ಪ ಅಂದರೆ 1987 ಈ ಒಂದು ಸಂದರ್ಭದಲ್ಲಿ ಗಣೇಶ ಚತುರ್ಥಿ ಬಂದಿರುತ್ತೆ. ಅದೇ ಸಮಯದಲ್ಲಿ ರಣಧೀರ ಸಿನಿಮಾ ಚಿತ್ರೀಕರಣ ನಡೀತಾ ಇರುತ್ತೆ. ರಣಧೀರ ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನ್ ಅದು. ಸೊ ಆ ಕ್ಲೈಮ್ಯಾಕ್ಸ್ ಸೀನು ನಡೀತಿರುವಂಥ ಸಂದರ್ಭದಲ್ಲಿ ಜಗ್ಗೇಶ್ ಅವರು ಶೂಟಿಂಗಲ್ಲಿ ಭಾಗಿಯಾಗ್ತಾರೆ. ಸೊ ಸಂಜೆ ಮುಗಿದ ತಕ್ಷಣವೇ ಮನೆಗೆ ಹೋಗಿ ಮನೆಯಲ್ಲಿರೋ ಗಣಪತಿಯ ಒಂದು ಮೂರ್ತಿ ಏನಿದೆ ಅದಕ್ಕೆ ಪೂಜೆ ಮಾಡಬೇಕು, ಗಣೇಶ ಚತುರ್ಥಿ ಆಚರಿಸಬೇಕು ಅಂತ ಹೇಳಿ ಮನಸ್ಸಲ್ಲಿ ಒಂದು ಗಟ್ಟಿ ನಿರ್ಧಾರ ಮಾಡಿ, ಯೋಚನೆ ಮಾಡಿ, ಪ್ಲ್ಯಾನ್ ಮಾಡಿ ಶೂಟಿಂಗಲ್ಲಿ ಭಾಗಿಯಾಗಿರ್ತಾರೆ. ಆದರೆ ಸಿನಿಮಾದ ಶೂಟಿಂಗ್ ಕ್ಲೈಮ್ಯಾಕ್ಸ್ ಅಲ್ಲ, ಸೊ ಅದು ರಾತ್ರಿ ಇಡೀ ಹೋಗುತ್ತೆ. 2:30, 40 ಈ ಟೈಮ್ ಆಗಿರುತ್ತೆ. ಸೊ ಮುಗಿಯೋ ಹೊತ್ತಿಗೆ ರವಿಚಂದ್ರನ್ ಅವರು ಸುಸ್ತಾಗಿರ್ತಾರೆ. ಸೊ ಹೋಗಿ ಕೇಳೋದು ಹೇಗೆ ಅವ್ರಿಗೆ? ಸ್ವಲ್ಪ ದುಡ್ಡು ಬೇಕಾಗಿತ್ತು, ಪೂಜೆ ಮಾಡೋದಿತ್ತು, ಗಣೇಶ ಚತುರ್ಥಿ, ಹಾಗಾಗಿ ಸ್ವಲ್ಪ ದುಡ್ಡು ಬೇಕು ಅಂಥೇಳಿ ಜಗ್ಗೇಶ್ ಅವ್ರು ಕೇಳಬೇಕಾಗಿತ್ತು. ಮನಸ್ಸು ಮಾಡಿದ್ರು, ಹೋಗಿ ಧೈರ್ಯ ಮಾಡಿ ಕೇಳ್ತಾರೆ. ಸರ್ ಹಿಂಗಿದೆ, ಪೂಜೆ ಮಾಡಿಸ್ಬೇಕು, ಅಥವಾ ಗಣೇಶ ಚತುರ್ಥಿ ಹಬ್ಬ, ಗಣಪತಿ ಪೂಜೆ ಮಾಡಬೇಕು, ಒಂದು 200 ರೂಪಾಯಿ ಇದ್ರೆ ಕೊಡ್ತೀರಾ ಅಂತ ಕೇಳ್ತಾರೆ. ಸೊ ಕೇಳಿದ ತಕ್ಷಣ ರವಿಚಂದ್ರನ್ ಅವರು ಏನೂ ಯೋಚನೆ ಮಾಡಲ್ಲ. ಅವ್ರ ಮ್ಯಾನೇಜರ್ ಬಾಬು ಇರ್ತಾರೆ, ಅವ್ರು ಕರೀತಾರೆ. ಇವ್ರಿಗೆ 200 ಅಲ್ಲ 500 ರೂಪಾಯಿ ಕೊಟ್ಟು ಕಳಿಸಿ ಅಂತ ಹೇಳಿ ಆ 500 ರೂಪಾಯಿ ಸಿಕ್ಕ ಖುಷಿಯಲ್ಲಿ ಗಾಡಿ ಬೈಕ್ ಏನಿದೆ ಅದು ಕಿಕ್ ಹೊಡೆದು ಸೀದಾ ಮಲ್ಲೇಶ್ವರಂ ಏನಿದೆ, ಮಲ್ಲೇಶ್ವರಂನ ಮಾರುಕಟ್ಟೆಗೆ ಬರ್ತಾರೆ ಜಗ್ಗೇಶ್ ಅವರು. ಸೊ ಅಲ್ಲಿ ಹೂವು ಹಣ್ಣು ಚತುರ್ಥಿಗೆ ಏನೇನು ಬೇಕು ಎಲ್ಲ ತೆಗೆದುಕೊಂಡು 8ನೇ ಕ್ಲಾಸ್ ಬಾಡಿಗೆ ಮನೆ ಏನಿತ್ತು ಅಲ್ಲಿ ಹೋಗ್ತಾರೆ. ಹೋಗಿ ಗಣೇಶ ಚತುರ್ಥಿ ಆಚರಿಸ್ತಾರೆ. ಇದು ನಡೆದುಕೊಂಡು ಬಂದಂಥ ಒಂದು ಪದ್ಧತಿ, ಅಮ್ಮ ಕಲಿಸಿದ ಪೂಜೆ ಮಾಡುವಂಥ ಪದ್ಧತಿ. ಅದನ್ನು ಈಗಲೂ ಮಾಡ್ತಾರೆ ಜಗ್ಗೇಶ್ ಅವರು. ಇವತ್ತು ಅನ್ನೋಕ್ಕಿಂತ ನಿನ್ನೆ ಅನಿಸುತ್ತೆ, ಮಾರ್ಚ್ 9 ಅಥವಾ 10 ಇರಬೇಕು. ಸೊ ಆ ಒಂದು ದಿನ ಜಗ್ಗೇಶ್ ಅವರು ಒಂದು ಫೋಟೋ ಹಾಕಿದ್ರು. ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಈ ವಿಡಿಯೋ ಹಾಕ್ತೀನಿ, ಫೋಟೋ ಹಾಕ್ತೀನಿ, ಏನು ಫೋಟೋ ಅಂಥೇಳಿ. ಸೊ ಆ ಫೋಟೋದಲ್ಲಿ ಒಂದು ಕಡೆ ರಾಘವೇಂದ್ರನ ಮೂರ್ತಿ ಇದೆ, ಇನ್ನೊಂದು ಕಡೆ ಗಣೇಶನ ಮೂರ್ತಿ ಇದೆ. ಎರಡೂ ಮಣ್ಣಿನ ಮೂರ್ತಿಗಳೇ. ಸೊ ಈ ಮೂರ್ತಿಗಳನ್ನು ಪೂಜೆ ಮಾಡ್ತಾನೆ ಇರ್ತಾರೆ ಜಗ್ಗೇಶ್ ಅವರು. ಸೊ ತಮ್ಮ ದೇವರ ಮನೆಯಲ್ಲಿ ಈ ಒಂದು ಮೂರ್ತಿಗಳನ್ನು ಇಟ್ಕೊಂಡಿರುವಂಥದ್ದು. ಆ ಮೂರ್ತಿಗಳನ್ನು ಹಾಕಿ ಈಗ ನಾ ಏನು ಹೇಳಿದ್ದಾರೆ ಅದನ್ನೆಲ್ಲವೂ ಬರ್ಕೊಂಡಿದ್ದಾರೆ. ಬರ್ಕೊಂಡು ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ. ಯಾರ್ಯಾರೋ ಏನೇನೋ ನನ್ನ ವಿಡಿಯೋ ಮಾಡ್ತಾರೆ, ವಿಡಿಯೋ ಮಾಡಿ ಗೊತ್ತಿಲ್ಲ ವಿಡಿಯೋ ಮಾಡ್ತಾರೆ. ಮಂತ್ರಾಲಯದಲ್ಲಿ ನಾನು ಸೇವೆ ಮಾಡ್ತಿದ್ದೆ, ರಾಯರ ಸೇವೆ, ಆ ವಿಡಿಯೋವನ್ನು ಮಾಡಿ ತಾವೇ ಹಾಕಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದರು. ಆದರೆ ಇನ್ನೂ ಕೆಲವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅನ್ನೋದನ್ನು ಕೂಡ ಜಗ್ಗೇಶ್ ಅವರು ಹೇಳ್ತಾರೆ. ಸೊ ಇದು ಹಾಗೆಯೇ ರವಿಚಂದ್ರನ್ ಅವರ ಹೃದಯ ವೈಶಾಲ್ಯತೆ ಅಥವಾ ಎಂಥ ಓಪನ್ ಹಾರ್ಟೆಡ್ ಅಥವಾ ತುಂಬ ಅದ್ಭುತವಾದ ವ್ಯಕ್ತಿ ಅನ್ನೋದನ್ನು ಈ ಒಂದು ಕಥೆಯ ಮೂಲಕ ಹೇಳ್ತಾರೆ. ರವಿಚಂದ್ರನ್ ಅಂದರೆ ರವಿಚಂದ್ರನ್ ಅವರೇ, ಎಲ್ಲರಿಗೂ ಇಷ್ಟ ಆಗ್ತಾರೆ, ಈಗಲೂ ಹಾಗೆ ಇರುವಂಥದ್ದು. ಸೊ ಅವರ ಸಿನಿಮಾ ಗೆಲ್ಲಬೇಕು, ದೊಡ್ಡ ಸಕ್ಸಸ್ ಬರಬೇಕು, ರವಿಚಂದ್ರನ್ ಮತ್ತೆ ಶೈನ್ ಆಗಬೇಕು, ಅವರ ಸಿನಿಮಾಗಳು, ಅವರ ಮನಸ್ಥಿತಿ, ಅವರ ಕನಸುಗಳು ಮತ್ತೆ ಸಾಕಾರ ಆಗಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಒಂದು ಒಳ್ಳೆಯ ಕತೆ ನಿಮ್ಮ ಜೊತೆಗೆ ಹಂಚಿಕೊಂಡೆ ಅನ್ನುವಂಥ ಖುಷಿ ನನಗೂ ಇದೆ. ಸೊ ನಮಸ್ಕಾರ.